ಎಲ್ರಿಗೂ ನಮಸ್ಕಾರ. ದಿನಕ್ಕೊಂದು ಮಾತು ಸರಣಿಗೆ ಸ್ವಾಗತ. ಈ ದಿನದ ಮಾತು ನಂಬಿಕೆ ಮತ್ತೆ ಧೈರ್ಯದ ಬಗ್ಗೆ. ಈಗ ಎಷ್ಟೋ ಸಲ ನಾವು ಜೀವನದಲ್ಲಿ ಏನಾದ್ರೂ ನಡೆದೇ ಇದ್ದಾಗ ಜನರು ಅದ್ರ ಬಗ್ಗೆ ನಮ್ಗೆ ನೆಗೆಟಿವ್ ಹೇಳ್ಬಿಡ್ತಾರ. ಅವಾಗ ನಾವು ನಂಬಿಕೆನೆ ಕಳ್ಕೊಂಡ್ಬಿಡ್ತೀವಿ. ಅದರಿಂದ ನಮ್ಗೆ ಏನು ಫಲ ಕೂಡ ಸಿಗೋದಿಲ್ಲ. ನಾನು ಯೂಟ್ಯೂಬ್ ಚಾನಲ್ ಅನ್ನ ಫಸ್ಟ್ ಸ್ಟಾರ್ಟ್ ಮಾಡಿದಾಗ ಅದೆಲ್ಲ ಏನ್ ನಡೀತದ, ಅವೆಲ್ಲ ವ್ಯೂಸ್ ಬರ್ತಾವೇನೋ, ನಿಂಗೆ ಆಗೋದಿಲ್ಲ ಅಂತ ಹೇಳ್ತಾ ಇದ್ರು. ನಾನು ಈಗ 2 ವರ್ಷ ಆಯ್ತು ಸ್ಟಾರ್ಟ್ ಮಾಡಿ. ಈಗ ಎಲ್ಲರೂ ತುಂಬಾನೇ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ದೀರಾ. ನಿಮ್ ಜೀವನದಲ್ಲಿ ಕೂಡ ಯಾರಾದ್ರೂ ಅದು ಆಗೋದಿಲ್ಲ, ನಿನ್ನಿಂದ ಆಗಂಗಿಲ್ಲ ಅಂದಾಗ ನೀವು ಧೈರ್ಯ ಗೆಡ್ಲಾರ್ದಂಗ ಈ ಚಿಕ್ಕ ಕತೆ ಹೇಳ್ತೀನಿ ನಾನು. ಚೀನಾ ಬಾಂಬುದು ಕತೆ ನೀವು ಕೇಳಿರ್ತೀರಿ. ಒಬ್ಬ ರೈತ ಇರ್ತಾನೆ, ಆ ಬಾಂಬುನ ಬಿತ್ತಾನೆ. ಬಿತ್ತಿದ್ಮೇಲೆ 1 ವರ್ಷ ಆಗತ್ತೆ, ನೀರ್ ಹಾಕ್ತಾನೆ ಹೋಗ್ತಾನೆ. 2 ವರ್ಷ ಆಗತ್ತೆ, ಹಾಕ್ತಾನೆ ಹೋಗ್ತಾನೆ. ಜನ ಎಲ್ಲರೂ ಇನ್ ಹುಚ್ಚ ರೈತ, ಅದು ಏನೇನೆ 2 ವರ್ಷ ಆಯ್ತು ಹಾಕಿ, ಏನು ಮೊಳಕೆನೆ ಬರ್ತಾ ಇಲ್ಲ ಅಂತ ಎಲ್ಲರೂ ಅವ್ನಿಗೆ ಹೇಳ್ತಾ ಇರ್ತಾರೆ. ಆದ್ರೆ ಅವನಿಗೆ ಒಂದ್ ನಂಬಿಕೆ ಇರ್ತದ, ಇದು ಒಂದಿಲ್ಲ ಒಂದಿನ ಫಲ ಕೊಟ್ಟೆ ಕೊಡ್ತದಂತ. 3 ವರ್ಷ ಆಯ್ತು, 4 ವರ್ಷ ಆಯ್ತು, 5 ವರ್ಷ ಆಯ್ತು, ಆದ್ರೂ ಕೂಡ ಅದು ಏನು ಬರೋದಿಲ್ಲ. ಅವಾಗ ಎಲ್ರು ನೀನು ಹುಚ್ಚ ಇದ್ದೆ ಅಂತೇಳಿ ಬಿಟ್ಬಿಡು ಅಂತೇಳಿ ಆ ರೈತನ್ಗೆ ಹೇಳ್ತಾರೆ. ಬಟ್ ಆ ರೈತ ಬಿಡೋದಿಲ್ಲ. ಅವನಿಗೆ ನಂಬಿಕೆ ಇರುತ್ತೆ, ಇದು ಒಂದಿಲ್ಲ ಒಂದಿನ ಫಲ ಕೊಟ್ಟೆ ಕೊಡುತ್ತೆ ಅಂತ. ಯಾವಾಗ 5 ವರ್ಷ ಕಂಪ್ಲೀಟ್ ಆಯ್ತಲ್ಲ, ಅವಾಗ ಮೊಳಕೆ ಹೊಡೆಯೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಮೊಳಕೆ ಹೊಡೆದ ತಕ್ಷಣ ಕೇವಲ 6 ವಾರಗಳಲ್ಲಿ ದೊಡ್ಡ ಬ್ಯಾಂಬು ಆಗಿ ನಿಲ್ಲುತ್ತೆ. ಆಗ ಇದು ಬರೇ 6 ವಾರಗಳಲ್ಲಿ ಇಷ್ಟು ದೊಡ್ಡ ಫಲ ಬಂದಿಲ್ಲ, ಅದರಿಂದ ಒಂದು 5 ವರ್ಷದ ಶ್ರಮ ಇದೆ. ಹಾಗಾಗಿ ನಾವು ಕೂಡ ಯಾವ್ದಾದ್ರು ಒಂದ್ ಚಿಕ್ಕ ಕೆಲ್ಸನ ಸ್ಟಾರ್ಟ್ ಮಾಡಿದ ತಕ್ಷಣ ದೊಡ್ಡ ಫಲ ಬರ್ಬೇಕಂತ ಅಪೇಕ್ಷೆ ಪಡಬಾರ್ದು. ಚಿಕ್ಕದಿಂದ ಸ್ಟಾರ್ಟ್ ಮಾಡ್ತಾ ಹೋಗಿ ಒಂದ್ ದೊಡ್ಡ ಗುಡ್ಡ ಹತ್ಬೇಕಾದ್ರೂ ಕೂಡ ಮೊದ್ಲು ಒಂದು ಸ್ಟೆಪ್ ಇಂದಾನೆ, ಕೆಳಗಡೆಯಿಂದಾನೆ ಸ್ಟಾರ್ಟ್ ಮಾಡ್ಬೇಕಲ್ಲ. ಹಾಗೆ ನೀವು ಕೂಡ ಜೀವನದಲ್ಲಿ ಏನಾದ್ರೂ ಮಾಡ್ಬೇಕು ಅನ್ಕೊಂಡ್ರೆ ಮೊದ್ಲು ಒಂದು ಹೆಜ್ಜೆನ ಇಡ್ರಿ. ಧೈರ್ಯದಿಂದ, ನಂಬಿಕೆಯಿಂದ ಮುಂದಿಟ್ರೆ ಅದು ಒಂದಿನ ದೊಡ್ಡ ಫಲ ಕೊಟ್ಟೆ ಕೊಡುತ್ತೆ. ನಿಮ್ಗೂ ಈ ತರ ಅನುಭವ ಆಗಿದ್ರೆ ಅದನ್ನ ಕಮೆಂಟ್ ಅಲ್ಲಿ ತಿಳಿಸಿ. ಮುಂದಿನ ಮಾತಿನೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.